ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮಾತುಕತೆ ಯಶಸ್ವಿ ವಿ ಸಾಲವಾಡಗಿ ಗ್ರಾಮ ಪಂಚಾಯತ್ ಕಾರ್ಯಕಲಾಪಗಳು ಮತ್ತೆ ಆರಂಭ. ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಬಿ ಸಾಲವಾಡಗಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪ್ರಾಜಕ್ತ ತಟಗಾರ ಅವರ ಕಾರ್ಯವೈಖರಿಯನ್ನ ವಿರೋಧಿಸಿ ಗ್ರಾಮ ಪಂಚಾಯತ್ ಕೆಲವು ಸದಸ್ಯರು ಹಾಗೂ ಗ್ರಾಮಸ್ಥರು ಜುಲೈ 31ರಂದು ಹಾಗೂ ಗ್ರಾಮ ಪಂಚಾಯತಿಗೆ ಬೀಗ ಜಡಿದಿದ್ದರು. ತಾಲೂಕು ಪಂಚಾಯತ್ ಇಒ ನಿಂಗಪ್ಪ ಮಸಳಿಯವರು ಸೋಮವಾರ ಗ್ರಾಮಕ್ಕೆ ಆಗಮಿಸಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮದ ಮುಖಂಡರೊಂದಿಗೆ ಮಾತುಕತೆ ನಡೆಸಿ ಅವರೆಲ್ಲ ಸಮಸ್ಯೆಗಳನ್ನ ಹಾಗೂ ಬೇಡಿಕೆಗಳನ್ನ 1 ವಾರದ ಒಳಗಾಗಿ ಪರಿಹರಿಸುವುದಾಗಿ ಸ್ಪಷ್ಟ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಅವರ ಮಾತಿಗೆ ಒಪ್ಪಿದ ಸದಸ್ಯರು ಹಾಗೂ ಗ್ರಾಮಸ್ಥರು ತಮ್ಮ ಪಟ್ಟನ್ನ ಸಡಿಲಗೊಳಿಸಿ ಗ್ರಾಮ ಪಂಚಾಯಿತಿಯ ಕಾರ್ಯಕ್ರಮ ಕಲಾಪಗಳು ಎಂದಿನಂತೆ ಸುಗಮವಾಗಿ ನಡೆಯಲು ಬೀಗ ತೆಗೆದು ಅನುಕೂಲ ಮಾಡಿಕೊಟ್ಟರು. ಈ ಸಂದರ್ಭದಲ್ಲಿ ಮುಖಂಡರಾದ ಮಲ್ಲನಗೌಡ ಪೊಲೀಸ್ ಪಾಟೀಲ ಮಾತನಾಡಿ, ಅಧಿಕಾರಿಗಳು ನೀಡಿದ ಭರವಸೆಯಂತೆ 1 ವಾರದ ಒಳಗಾಗಿ ಎಲ್ಲಾ ಸಮಸ್ಯೆಗಳು ಪರಿಹರಿಸದಿದ್ದಲ್ಲಿ ಗ್ರಾಮಸ್ಥರು ಹಾಗೂ ಸದಸ್ಯರು ತಾಲೂಕು ಪಂಚಾಯತ್ ಕಾರ್ಯಾಲಯದ ಮುಂದೆ ಧರಣಿ ನಡೆಸುತ್ತೇವೆ ಎಂದರು. ಸಭೆಯಲ್ಲಿ ಸಾಹೇಬ್ ಗೌಡ ಗುಂಡಗುಂಟಿ, ಪ್ರಭುಗೌಡ ದೊಡ್ಡಮನಿ, ಕುಮಾರ್ ಗೌಡ, ಅನಂತರೆಡ್ಡಿ, ಶಾಂತಪ್ಪ ಬರದನಾಳ, ಬಿಳೆಭಾವಿ, ದೇವಪ್ಪ ಬಿದ್ರಕುಂದಿ, ವೀರೇಶ್ ಗೌಡ ಚಿಂಚೊಳ್ಳಿ, ನಿಂಗಣ್ಣ ಕೆಸರಟ್ಟಿ, ಹುಲಗಪ್ಪ ಪೂಜಾರಿ, ಬಸವರಾಜ್ ಪೂಜಾರಿ, ಗ್ರಾಮ ಪಂಚಾಯತ್ ಸದಸ್ಯರಾದ ವಿಶ್ವನಾಥ್ ಜಗೀರ್ದಾರ್, ಮಲ್ಲಿಕಾರ್ಜುನ್ ತಿಂತಣಿ, ಕಾಶಪ್ಪ ಚಲವಾದಿ, ಮಲ್ಲಣ್ಣ ಕೀಸಾಪುರ, ತಾಲೂಕು ಪಂಚಾಯತ್ ಸಿಬ್ಬಂದಿಗಳಾದ ಬಸನಗೌಡ ಚೌಧರಿ, ಮಹಂತಗೌಡ ದೋರಗೋಳ, ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಭೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಲು ತಾಳಿಕೋಟೆ ಪಿಎಸ್ಐ ಜ್ಯೋತಿ ಖೋತಾ ಅವರು ಅಗತ್ಯ ವ್ಯವಸ್ಥೆ ಮಾಡಿದ್ದರು. ದೇವು ಕುಚಬಾಳ್, ಜಿಕೆ ನ್ಯೂಸ್ ಕನ್ನಡ, ತಾಳಿಕೋಟೆ. ಸಮಸ್ಯೆಗಳನ್ನು ಕೂಡ ಹೇಳಿದ್ದಾರೆ. ಅಧಿಕಾರಿಗಳ ಸಮಸ್ಯೆ ಇದೆ ಸರ್, ನಮಗೆ ಸ್ವಲ್ಪ ಲೋಪದೋಷಗಳಾಗಿದೆ, ನಮಗೆ ಅನೇಕ ವಿಷಯಗಳಲ್ಲಿ ಕೂಡ ಅಡೆತಡೆಗಳು ಉಂಟಾಗ್ತಾಯಿದೆ, ಅದರ ಬಗ್ಗೆ ಕ್ರಮ ಕೈಗೊಳ್ಳಬೇಕಂತ ಹೇಳಿದ್ರು. ಅದನ್ನೆಲ್ಲ ಕೇಳಿದಾಗ ನಾವು ಅವ್ರು ಏನೇನು ಕೊಟ್ಟಿದ್ದಾರೆ ಅದು ಆಲಿಸಿದ್ದೇವೆ. ಮುಂದಿನ ಕ್ರಮಕ್ಕೆ ಏನಪ್ಪ ಅಂದರೆ ನಾವು ಅಧಿಕಾರಿಗಳು ಯಾವ ರೀತಿ ನಾವು ಇದು ಮಾಡಬೇಕು, ಆ ಪಿ ಡಿ ಅವರು ಪಂಚಾಯತಿಗೆ ಸರಿಯಾಗಿ ಬಂದಿಲ್ಲ ಅಂತ ಕೂಡ ಹೇಳಿದ್ರು. ಅವರ ಏನು ತೊಂದರೆ ಇದೆಯಲ್ಲ ಆ ತೊಂದರೆ ಕೂಡ ನಾವು ಬಗೆಹರಿಸ್ತೀವಿ. ಅದಕ್ಕೆ ನಾವು ಅವರು ಪಿ ಡಿ ಒ ಕೂಡ ಬರೆದು ಕೊಟ್ಟಿದ್ದಾರೆ. ನಮಗೆ ಮಾಡೋಕ್ಕಾಗ್ತಿಲ್ಲ ತಂದು ಮುಂದಿನ ಕ್ರಮಕ್ಕಾಗಿ ನಾವು ನಮ್ಮ ಮಾನ್ಯ CEO ಸರ್ ನಿರ್ದೇಶನ ಪ್ರಕಾರ ನಡೆದುಕೊಳ್ತೀವಿ. ಇದರ ಹೊರತಾಗಿ ಏನಾದರೂ ಬೇಡಿಕೆಗಳು ಗ್ರಾಮಸ್ಥರು ಮತ್ತು ಅನೇಕ ಬೇಡಿಕೆಗಳಿದ್ದವು. ಅವ್ರ ಬೇಡಿಕೆಗಳನ್ನು ಕೂಡ ನಾವು ಸ್ಪಂದನೆ ಮಾಡ್ತೇವೆ. ಅವರು ಕೊಟ್ಟಿರುವಂಥ ಏನೇನು ಬೇಡಿಕೆ ಎಲ್ಲ ತೊಗೊಂಡ್ಬಿಟ್ಟು ನಾವು ಮುಂದಿನ ಬರುವಂಥ ಸ್ಪಂದನೆ ಮಾಡ್ತೀವಿ. ನಮ್ಮ ಪಿ ಡಿ ಒಗಳು ಕೂಡ ಹೇಳ್ತೀವಿ ಯಾವ ರೀತಿ ಕೆಲಸ ಮಾಡ್ಬೇಕಂತ ಅವ್ರಿಗೆ ನಿರ್ವಹಿಸಲು ಹೇಳ್ಕೊಡ್ತೀವಿ. ಓಕೆ. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಗನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.